ಅವತ್ತು ರಾತ್ರಿ ನಾನು ನನ್ನ ಫ್ರೆಂಡ್ಸು ಮಾತಾಡ್ತಾ ಕೂತ್ಕೊಂಡಾಗ ನಾನು ಅವ್ರಿಗೆ ಹೇಳಿದೆ, ನಾಳೆ ಒಂದು ದಿವಸ ನೀವು ಫ್ರೀ ಮಾಡ್ಕೊಳ್ಳಿ, ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಆ ಜಾಗವನ್ನು ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಬಟ್ ನೆಕ್ಸ್ಟ್ ಡೇ ಅವ್ರು ಯಾರೂ ನನ್ನ ಕೈ ಸಿಗಲಿಲ್ಲ. ಬಟ್ ನಾನು ಮಾತ್ರ ನನ್ನ ಹತ್ರ ಇದ್ದಂತಹ 53 ರೂಪಾಯಿಯನ್ನು ತೆಗೆದುಕೊಂಡು ವಿಜಯನಗರ ಬಸ್ ಸ್ಟ್ಯಾಂಡಿಂದ 60A ಬಸ್ ಹತ್ಕೊಂಡು ನೇರವಾಗಿ ಹೋಗಿದ್ದು ಜಯನಗರ 4th ಬ್ಲಾಕ್ಗೆ. ಅಲ್ಲಿಳಿದು ಒಬ್ಬರ ಅಡ್ರೆಸ್ಸನ್ನು ತೋರಿಸ್ದೆ, ಇವ್ರ ಮನೆಯಲ್ಲಿ ಬರುತ್ತೆ ಅಂತ. ಅವರು ಇಲ್ಲಿಂದ ಇಷ್ಟು ದೂರ ಅಂತ ಹೇಳಿದ್ರು. ಆಟೋ ಹೋಗೋದಕ್ಕೆ ದುಡ್ಡಿರಲಿಲ್ಲ. ಅಲ್ಲಿಂದ ಚೂರು ಫಾಸ್ಟಾಗಿ ಹೋಗಿ ಆ ಮನೆಯ ಮುಂದೆ ನೋಡಿದಾಗ ನನಗೆ ಆ ಮನೆಯ ಗೇಟಿಂದ ಸುಮಾರು 1 ಕಿಲೋಮೀಟರ್ವರೆಗೂ ಅಭಿಮಾನಿಗಳ ದೊಡ್ಡ ಕ್ಯೂ ಇದೆ. ಎಲ್ಲರೂ ಜೋರಾಗಿ ಕೂಗ್ತಿದ್ದಾರೆ, ದಾದಾ 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 ಅಂತ. ಅವತ್ತು ಸೆಪ್ಟೆಂಬರ್ 18 ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ. ವಿಷ್ಣುವರ್ಧನ್ ಅಂತ ತಕ್ಷಣ ನಮಗೆ ನನಗೆ ತುಂಬ ಕನೆಕ್ಟ್ ಆಗೋದು ಉತ್ತರ ಕರ್ನಾಟಕ ಭಾಷೆಯನ್ನು ಅವರು ತುಂಬ ಪ್ರೀತಿಸುವಂಥವ್ರು, ನೀವೆಲ್ಲ ಬೆಣ್ಣೆಯಂತಹ ಮನಸ್ಸಿನವರು ಅಂತ ಹೇಳಿದ್ದನ್ನು ನಾನು ಕೇಳಿದ್ದೆ. ಅವತ್ತು ವಿಷ್ಣು ಸರ್ನ ಮೀಟ್ ಮಾಡುವಂತಹ ಒಂದು ಅವಕಾಶಕ್ಕಾಗಿ ಕಾಯ್ದಿದ್ದೆ. ಕ್ಯೂ ಅಲ್ಲಿ ನಿಂತ್ಕೊಂಡೆ. ಇನ್ನೇನು ಮನೆ ಒಳಗಡೆ ಹೋಗಬೇಕು ಅನ್ನುವಂತಹ ಸಮಯದಲ್ಲೇ ಒಂದು 100 ಮೀಟರ್ ಗ್ಯಾಪಲ್ಲಿ ಒಂದು ಸುದ್ದಿ ಬರುತ್ತೆ, ವಿಷ್ಣು ಸರು ಈ ಮನೆಯಿಂದ ಇನ್ನೊಂದು ಜಾಗಕ್ಕೆ ಹೋಗಿದ್ದಾರೆ, ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅದು ನನ್ನ ಪ್ರಕಾರ ಅದು ವಿಜಯ್ ಕುಮಾರ್ ಅವ್ರ ಆಫೀಸ್ ಆಗಿತ್ತು. ಅಲ್ಲಿ ಹೋಗೋಷ್ಟಲ್ಲೇ ಅಂದರೆ ನನಗೆ ದುಡ್ಡಿರಲಿಲ್ಲ. ಅಲ್ಲಿದ್ದಂಥ ಒಂದಷ್ಟು ಜನ ಆಟೋದಲ್ಲಿ ಕೂತ್ಕೊಂಡಾಗ ನನಗೂ ಹತ್ಕೊ ಅಂದರು, ನಾನು ಹತ್ಕೊಂಡೆ. ಅಲ್ಲೂ ಸೇಮ್ ಕ್ಯೂ ಇತ್ತು. ಅಲ್ಲಿ ಸುಮಾರು ಜನ ಒಳಗಡೆ ಹೋಗಿ ಆಚೆ ಬರೋದನ್ನು ಸೆಲೆಬ್ರೇಟ್ ಮಾಡೋದನ್ನು ನೋಡ್ತಾ ಇದ್ದೆ. ಬಟ್ ನನ್ನ ಸರದಿ ಬಂದಾಗ ನನ್ನ ಮುಂದೆ 3 ಜನ ಇದ್ದರು, ನಾನು 4ನೇವನಾಗಿದ್ದೆ, ನನ್ನ ಹಿಂದೆ ಇನ್ನೊಬ್ರು ಇದ್ದರು. 5 ಜನರನ್ನ ಒಳಗಡೆ ಬಿಡ್ತಾ ಇದ್ರು. ನನ್ನ ಸರದಿ ಬಂದಾಗ ವಿಷ್ಣು ಸರ್ನ ನೋಡಿದಾಗ ನನಗೆ ಒಂದು ಸೆಕೆಂಡ್ ಮೈ ಜುಮ್ ಅಂತು. ಅಂದರೆ ನಾಗರಹಾವು ಸಿನಿಮಾವನ್ನು ಸೆಲೆಬ್ರೇಟ್ ಮಾಡಿದಂಥ ನಾವು ಅಲ್ಲಿಯ ತನಕ ಅಂದರೆ ಬಹಳಷ್ಟು ಸಿನಿಮಾಗಳು ನೋಡಿದ್ದೀವಿ. ಆ ಟೈಮಲ್ಲಿ ಬಹುಶಃ ಕದಂಬ, ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ ನೋಡಿದ್ದೆ. ಯಾವಾಗ ನನ್ನ ಸರದಿ ಬಂತಲ್ಲ, ನಾನು ವಿಷ್ಣು ಸರ್ ನೋಡಿದೆ. ಒಂದು ವೈಟ್ ಜುಬ್ಬ ಹಾಕಿದ್ರು, ಒಂದು ಬ್ರೌನ್ ಕಲರ್ದು ಸ್ಪೆಕ್ಸ್ ಹಾಕಿದ್ರು. ಹತ್ರಕ್ಕೆ ಹೋದಾಗ ಹೆಗಲ ಮೇಲೆ ಕೈ ಹಾಕಿ ಅಂದರೆ ಫೋಟೋ ಕೊಟ್ಟರು. ಆ ಫೋಟೋ ನನ್ನ ಹತ್ರ ಇಲ್ಲ. ಯಾವ ಊರು ಅಂತ ಕೇಳಿದ್ರು, ಬಿಜಾಪುರಣ ಅಂತ ಹೇಳಿದೆ. ಅವರು ಪುನಃ ನೀವೆಲ್ಲ ಬೆಣ್ಣೆ ಅಂತವ್ರು ಅಂತಂದರು. ಗಿಫ್ಟು ಅಂತಂದಾಗ ನನ್ನ ಜೇಬಲ್ಲಿ ಒಂದು ಚಿಕ್ಕದೊಂದು ಫ್ಲ್ಯಾಗ್ ಇತ್ತು. ಅಂದರೆ ಸೆಪ್ಟೆಂಬರ್ 18 ಅವತ್ತಿನ ದಿನ ಆಗಿದ್ರೆ ಆಗಸ್ಟಲ್ಲಿ ಒಂದು ಶರ್ಟ್ ಹಾಕಿದ್ದೆ ನಾನು. ಆ ಶರ್ಟಲ್ಲಿದ್ದಂಥ ಒಂದು ಫ್ಲ್ಯಾಗನ್ನು ತೊಗೊಂಡೋಗಿದ್ದೆ ನಾನು. ಅವರು ಈ ಥರ ಕೈ ಹೀಗೆ ಮಾಡಿದ್ರು, ನನ್ನ ನೆನಪಿದೆ. ನನ್ನ ಕೈ ನಡುಗ್ತಾ ಇತ್ತು. ಅವ್ರ ಶರ್ಟ್ಗೆ ಅದನ್ನು ನೀಟಾಗಿ ಹಾಕಿದೆ. ಯಾರಿಗೊಬ್ರು ಕರೆದ್ರು, ಅಲ್ಲಿಂದ ಬಂದು ಒಂದು ಸ್ವೀಟ್ ಕೊಟ್ಟರು. ಆ ಸ್ವೀಟನ್ನು ನಾನು ನನ್ನ ಕರ್ಚಿಫಲ್ಲಿ ಕಟ್ಕೊಂಡು ಪುನಃ ಜಯನಗರದಿಂದ ಬಸ್ ಸ್ಟಾಪ್ವರೆಗೂ ಬಂದು ಅಲ್ಲಿಂದ ವಾಪಸ್ ವಿಜಯನಗರಕ್ಕೆ ಬಂದು ಆಫೀಸಲ್ಲಿ ಬಂದು ಅದನ್ನು ತೆಗೆದು ನೋಡಿದಾಗ ಆ ಸ್ವೀಟ್ ತುಂಬ ಮೆತ್ತಗಾಗಿತ್ತು. ನನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಟೆ, ಇದು ವಿಷ್ಣು ಸರ್ ಮನೆಗೆ ಹೋಗಿದ್ದೆ, ಅವರ ಬರ್ಡೇ ಸ್ವೀಟು ಅಂತ. ಇದು ನನ್ನ ಲೈಫಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ತೀನಿ. ಅಂದರೆ ವಿಷ್ಣುವರ್ಧನ್ ರವರನ್ನು ಪ್ರೀತಿಸುವಂತಹ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. ಬಟ್ ಅವರನ್ನು ಭೇಟಿಯಾಗುವಂತಹ ಅವಕಾಶ ಕೂಡ ತುಂಬ ಜನಕ್ಕೆ ಸಿಗೋದಿಲ್ಲ. ನನಗೆ ಅವತ್ತು ಒಂಥರ ಸರ್ಕಸ್ ಆಗಿತ್ತು. 60A ಬಸ್ ಹತ್ಕೊಂಡ್ಬಂದಿದ್ದು, ಅಲ್ಲಿಂದ ನಡ್ಕೊಂಡೋಗಿದ್ದು, ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ದು. ಬಟ್ ನನಗೆ ಇಷ್ಟವಾದಂತಹ ಒಬ್ಬ ನಟನನ್ನು ತುಂಬ ಮನಸಾರೆ ಸೆಲೆಬ್ರೇಟ್ ಮಾಡಿದಂತಹ ಆ ಒಂದು ಘಟನೆ, ಆ ಒಂದು ವಿಷಯ ನನ್ನ ಜೀವನದಲ್ಲಿ ಆ ಒಂದು ಇಂಪ್ರೆಷನ್ ದಿ ಬೆಸ್ಟ್ ಫಸ್ಟ್ ಇಂಪ್ರೆಷನ್ ಆಗಿತ್ತು. ಇದೇ ತರಹ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರನ್ನು ನೀವು ಭೇಟಿಯಾಗಿದ್ದರೆ, ನೀವು ಮಾತಾಡಿದರೆ, ಆ ಥರದ ಅನುಭವಗಳಿದ್ದರೆ ಕಮೆಂಟ್ ಮಾಡಿ. ನಾವು ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಮತ್ತಷ್ಟು ಸಿನಿಮಾ ವಿಚಾರಗಳಿಗಾಗಿ ನೋಡ್ತೀರಿ ಪಿಕ್ಚರ್ ಪ್ರಚಾರ. ಥ್ಯಾಂಕ್ ಯು ಸೊ ಮಚ್.